ಅಂದ್ರೆ ಅಂದ್ರೆ ನೀನು ಪಲ್ಲವಿ ಜೊತೆ ಇದ್ದಷ್ಟು ಅವಳಿಗೆ ತೊಂದರೆ ಕಮ್ಮಿ ಅಂತ ಹೇಳ್ದೆ. ದುಷ್ಟರಿರೋ ಊರಿದು, ನಿನ್ನನ್ನೇ ಬಿಡ್ಲಿಲ್ಲ. ಸುಳ್ಳು ಕೇಸಲ್ಲಿ ನಿನ್ನನ್ನ ಸಿಕ್ಕಾಕ್ಸಿದ್ರು. ಅದಕ್ಕೆ ಹೇಳ್ದೆ ಕಣೋ. ಸರಿ ಅಮ್ಮ, ನೀವು ಹೋಗಿ ಮಲ್ಗಿ. ಗುಡ್ ನೈಟ್. ಗುಡ್ ನೈಟ್. ಪಲ್ಲವಿ ಮನೆ ಹತ್ರ ಬಂದು ವಿಕ್ರಾಂತ್ನ ಮಾತಾಡ್ಸಿದಾಳೆ ಅಂದ್ರೆ ದೇವ್ರೆ, ಇವರಿಬ್ರು ಹೀಗೆ ಇರ್ಲಪ್ಪ. ಆದಷ್ಟು ಬೇಗ ಇವ್ರ ಮದ್ವೆ ಆಗೋಗ್ಲಿ. ಲಾಸ್ಟ್ ಟೈಮ್ ಇದೇ ಥರ ರಾತ್ರಿ ಹೊತ್ತಲ್ಲಿ ಪಲ್ಲವಿ ಹತ್ರ ಇರೋ DNA ರಿಪೋರ್ಟ್ನ ಕದಿಯೋದಕ್ ಬಂದಿದ್ದೆ. ಆದ್ರೆ ಲಾಸ್ಟ್ ಟೈಮು ಸೋಲ್ ಒಪ್ಕೊಂಡು ವಾಪಸ್ ಹೋಗಿದ್ದೆ. ಆದ್ರೆ ಈ ಸಲ ನಾನ್ ಹಾಗಾಗೋದಕ್ ಬಿಡಲ್ಲ. ಯಾಕೆಂದ್ರೆ ಈ ಸಲ ಅಖಾಡಕ್ಕೆ ಬೇರೆ ಥರನೇ ಹಿಡ್ದಿದ್ದಾಳೆ ಈ ಗೀತಾ. ಅಬ್ಬಾ, ಪಲ್ಲವಿ ಕೂದಲನ್ನ ಕಟ್ ಮಾಡಿದ್ದಾಯ್ತು. ಈಗ ಅನು ಕೂದಲನ್ನ ಕಟ್ ಮಾಡ್ಬೇಕು. ಅಬ್ಬಾ, ಇಬ್ಬರ ತಲೆ ಕೂದಲನ್ನು ಕಟ್ ಮಾಡಿದ್ದಾಯ್ತು. ಈಗ ನಾನು ಬಂದ ಕೆಲಸ ಸಕ್ಸಸ್ ಆಯ್ತು. DNA ಟೆಸ್ಟ್ ರಿಪೋರ್ಟ್ ಏನಾದ್ರೂ ನಮ್ ಪರವಾಗಿ ಬಂದ್ಬಿಟ್ರೆ ಅಷ್ಟೇ ಸಾಕು. ಆಗ ಭೀಮಾಂಬಿಕಾ ಅವರು ನಾನು ಕೇಳಿದ್ದೆಲ್ಲ ಕೊಡ್ತಾರೆ. ನನ್ ಲೈಫು ಸೆಟ್ಲ್ ಆಗತ್ತೆ. ಸೀನಿಯರ್, ಒಂದ್ ಹೆಲ್ಪ್ ಮಾಡ್ಬೋದಾ? ಹೇಳಿ. ಈ ಹೂವನ್ನ ನೀವೇ ಮುಡಿಸ್ತೀರಾ?
ಲೈಫ್ ಎಷ್ಟು ವಿಚಿತ್ರ ಅಲ್ವಾ? ಇದೇ ಕೈಗಳಿಂದ ರೂಢಿಗಳಿಗೆ ಬಾರಿಸಿದ್ದೆ. ಅದಾಗಿನ್ನೂ 24 ಗಂಟೆನೂ ಆಗಿಲ್ಲ. ಮತ್ತಿದೇ ಕೈಗಳಿಂದ ಪಲ್ಲವಿಯವರಿಗೆ ಹೂ ಮುಡಿಸ್ದೆ. ಜೀವನದ ಈ ಪ್ರಯಾಣದಲ್ಲಿ ಅದೇನೇನ್ ಸರ್ಪ್ರೈಸಸ್ ಇರುತ್ತೋ ಏನೋ, ಆದ್ರೆ ಒಂದಂತೂ ನನಗೆ ಅರ್ಥ ಆಗಿರೋದು, ಜೀವನ ಹೇಗ್ ಬರುತ್ತೋ, ಯಾವ ದಾರಿ ತೋರಿಸುತ್ತೋ ಹಾಗೆ ನಾವು ಹೋಗ್ತಾ ಇರಬೇಕು ಅಷ್ಟೆ. ಪಲ್ಲವಿಯವರೇ, ಇವತ್ತು ನಿಮ್ಮನ್ನು ಮೀಟ್ ಮಾಡಿದ್ದು, ನಾನು ನಿಮಗೆ ಹೂ ಮುಡಿಸಿದ್ದು ತುಂಬಾ ಖುಷಿ ಆಯ್ತು. ಜೀವನದಲ್ಲಿ ತುಂಬಾ ದಿನಗಳಾದ್ಮೇಲೆ ಮನ್ಸಾರೆ ಖುಷಿ ಪಟ್ಟೆ. ಥ್ಯಾಂಕ್ ಯು ಸೋ ಮಚ್. ಏಯ್, ಅವನ ವಿಕ್ರಾಂತ್ ಮನೆ ಹತ್ರ ಹೋಗಿದ್ದಾನೇನೋ? ಹೂನಣ್ಣ, ಮನೆ ಹತ್ರ ಹೋಗಿದಾನಂತೆ. ನಿಮ್ಗೆ ಫೋನ್ ಮಾಡ್ತೀನಿ ಅಂತ ಹೇಳ್ದ ಅವನು. ಈ ಪೊಳ್ಳಳ್ಳಿ ಸ್ಕೆಚ್ಚು ಇವತ್ ಮಿಸ್ಸೇ ಆಗ್ಬಾರ್ದ. ಅಣ್ಣ, ಜೈಲಿಂದ ಇವಾಗಷ್ಟೇ ಬಂದಿದ್ಯಾ? ಬೇಕಣ್ಣ ಇದೆಲ್ಲ. ನಾವು ಜೈಲಿಗೆ ಹೋಗಕ ಕಾರಣ ಯಾರ? ವಿಕ್ರಾಂತ್. ಲೆಕ್ಕ ಚುಕ್ತ ಮಾಡ್ಲಿಲ್ಲ ಅಂದ್ರೆ ಆಗ್ತದೇನಾ? ಅವ DC ಆಗಿದ್ದಾಗ ಹೆಸರು ಮಾಡ್ಲಿಕ್ಕ ನಮ್ಮೆಲ್ಲ ರೌಡಿ ಶೀಟರ್ ಓಪನ್ ಮಾಡ್ದ. ರುಬ್ಬಿ ಜೈಲಿಗೆ ಆಗ್ತಾ. ಈಗ ನಾವ್ ರುಬ್ಬೇಕಾ ಅವನ್ಗ? ಪರ್ಫೆಕ್ಟ್ ಅಣ್ಣ, ಸೇಡಕ್ ಸೇಡು. ವಿಕ್ರಾಂತ್ಗ ಒಂದ್ ಗತಿ ಕಾಣಿಸಿದ್ರ ಈ ರಾಯದುರ್ಗಕ್ಕ ದೊಡ್ಡೋರ್ ಅನ್ಸ್ಕೊಂಡಿರೋರ್ ಹತ್ರ ಹೋಗಕ್ಕ ನಮಗ್ ದಾರಿ ಸಿಗ್ತದ. ಅಣ್ಣ, ದೊಡ್ಡವರು ನನ್ನ ಹತ್ರ ಬಿಡ್ಕೋತಾರ ಅನ್ಸುತ್ತಾ? ಪ್ರಯತ್ನ ಮಾಡೋಣ. ಬಂದ್ರ ಬೆಟ್ಟ ಆಯ್ತಿ, ಹೋದ್ರ ಹಗ್ಗ ಆಯ್ತಿ. ನಮ್ಮನ್ನೆಲ್ಲ ಜೈಲಿಗೆ ಕಳ್ಸಿ ಒಳ್ಳೆ ಆಫೀಸರ್ ಅನ್ಕೊಂಡೆ ನಾವ. ಇವತ್ತ ವಿಕ್ರಾಂತ್ಕ ಬಡ್ದು ನಾವ್ ಹೆಸರು ಮಾಡೋಣ. ಹೌದಣ್ಣ. ವಿಕ್ರಾಂತ್ ಬಗ್ಗೆ ವಿಷಯ ತಿಳ್ಸಂತ ಹೇಳಿದ್ದೆ. ಎಲ್ಲೋದ್ನ ಇವ ಜಗ್ಗ? ನಂಗ್ ಫೋನ್ ಮಾಡು ಅಂತಾನೂ ಹೇಳಿದ್ದೆ, ಅವ ಫೋನು ಮಾಡಿಲ್ಲ.